ಆಚಾರ್ಯ IAS ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದಾಗ ನಮ್ಮ ವಿದ್ಯಾರ್ಥಿಗಳು ಬರೆದಂತಹ ಒಂದು ಮೂಲ ಪತ್ರಿಕೆಗಳನ್ನು ಅಂದರೆ ಉತ್ತರ ಪತ್ರಿಕೆಗಳನ್ನು ತೊಗೊಂಡ್ಬಂದ್ಬಿಟ್ಟು ನಾವೇನು ಮಾಡ್ತೇವೆ, ಚರ್ಚೆಯನ್ನು ಮಾಡಿದ್ವಿ, ವಿಶ್ಲೇಷಣೆಯನ್ನು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ಒಂದು ಸಂಚಿಕೆಯಲ್ಲೂ ಕೂಡ ನಾವೇನು ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳು RTI ಮೂಲಕ ತರಿಸಿಕೊಂಡಂತಹ ಒಂದು ಉತ್ತರ ಪತ್ರಿಕೆಗಳ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಉತ್ತರವನ್ನು ನಾವು ಹೇಗೆ ಬರೀಬೇಕು, ಅದರಲ್ಲಿ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ. ಆದರೆ ಆ ಚರ್ಚೆ ಮಾಡೋದಕ್ಕಿಂತ ಮೊದಲು ಒಂದು ಉತ್ತರದಲ್ಲಿ ನಾವು ಏನಿರಬೇಕು ಅದ್ರ ಬಗ್ಗೆ ಸ್ವಲ್ಪವನ್ನು ನಾವು ತಿಳಿದುಕೊಳ್ಳೋಣ. ಏನಿದೆ ಅಂದರೆ, ನೀವು ಯಾವಾಗ ಒಂದು ಪ್ರಶ್ನೆಯನ್ನು ನೋಡ್ತಿರಲ್ಲ ಅದರಲ್ಲಿ 3 ಅಂಶಗಳನ್ನು ನೀವು ಗಮನ ಮಾಡಬೇಕಾಗತ್ತೆ. ಯಾವ ಅಂಶಗಳಂದರೆ, ಮೊದಲನೇ ಅಂಶ ಏನಂದರೆ, ಪ್ರಶ್ನೆಯನ್ನು ನೀವು ಏನು ನೋಡ್ತೀರ, ನೋಡಿದ ತಕ್ಷಣ ಆ ಒಂದು ಪ್ರಶ್ನೆಯ ಬೇಡಿಕೆಯನ್ನು ಮೊದಲೇನು ಮಾಡಿ ಗುರುತಿಸಿ. ಅಂದರೆ ಆ ಪ್ರಶ್ನೆ ಏನು ಡಿಮಾಂಡ್ ಮಾಡ್ತಾ ಇದೆ, ಅದು ಏನು ಕೇಳ್ತಾ ಇದೆ, ಆ ಬೇಡಿಕೆಯನ್ನು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ನೋಡ್ಕೋಬೇಕಾಗತ್ತೆ. ಎರಡನೇ ಅಂಶ ಏನು ಅಂದರೆ, ಪ್ರತಿಯೊಂದು ಪ್ರಶ್ನೆಯಲ್ಲಿ ಏನಿರುತ್ತೆ ಕೀವರ್ಡ್ಸ್ ಅಂತ ಇರುತ್ತೆ. ಉದಾಹರಣೆಗೆ ಚರ್ಚಿಸಿ, ವಿವರಿಸಿ, ವಿಶ್ಲೇಷಿಸಿ, ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಸೊ ಪ್ರತಿಯೊಂದು ಪದಕ್ಕೂ ಏನಿದೆ ಅದರದೇ ಆದಂಥ ಉತ್ತರ ಏನಿರುತ್ತೆ, ಬೇರೆ ಬೇರೆ ಇರುತ್ತೆ. ಉದಾಹರಣೆ ತಗೊಳ್ತಾದರೆ, ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಏನಿರುತ್ತೆ ಕೀವರ್ಡ್ ಇರುತ್ತೆ. ಅವಾಗ ನೀವೇನು ಮಾಡಬೇಕು, ನಕಾರಾತ್ಮಕ ಮತ್ತು ಸಕಾರಾತ್ಮಕ ಎರಡನ್ನೂ ಏನು ಮಾಡಬೇಕು, ಇಲ್ಲಿ ನೀವು ಆ ಒಂದು ಪಾಯಿಂಟ್ಗಳನ್ನ ಬರಿಬೇಕಾಗತ್ತೆ. ಬರೆದ ನಂತರ ಸೂಕ್ತ ಕ್ರಮಗಳನ್ನು ಕೂಡ ನೀವು ಅಲ್ಲಿ ಸೂಚಿಸಬೇಕಾಗತ್ತೆ. ಸೊ ಆ ಒಂದು ಪದಗಳ ಆಧಾರದ ಮೇಲೆ ಏನಿರಬೇಕು, ನಿಮ್ಮದು ಒಂದು ಉತ್ತರ ಇರಬೇಕು. ಮೂರನೇ ಅಂಶ ಏನು, ಪ್ರಶ್ನೆಯನ್ನು ಎಷ್ಟು ಭಾಗದಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ. 2018 ಏನು ಮೇನ್ಸ್ ಆಗಿದೆಯಲ್ಲ ಅದರಲ್ಲೇ ಬಂದಂಥ ಪ್ರಶ್ನೆ ಏನಿದೆ, ಒಂದು ಆಧುನೀಕರಣ ಎಂದರೇನು, ಆ ಒಂದು ಅಂಶಗಳನ್ನು ವಿವರಣೆ ಕೊಡಿ. ಅಂದರೆ ಆಧುನಿಕರಣಕ್ಕೆ ಪ್ರಕ್ರಿಯೆಗೆ ಏನಾಗುತ್ತೆ, ಕೆಲವೊಂದು ಅಂಶಗಳಿರುತ್ತೆ, ಆ ಅಂಶಗಳು ಯಾವುವು. ಸೊ ಈ ಒಂದು ಪ್ರಶ್ನೆಯಲ್ಲಿ ಏನಾಯಿತು, ಪ್ರಶ್ನೆ 2 ಭಾಗದಲ್ಲಿ ವಿಂಗಡಣೆ ಮಾಡಿದ್ದಾರೆ. ಸೊ ಅದೇ ರೀತಿ ಪ್ರಶ್ನೆಯಲ್ಲಿ ಎಷ್ಟು ಭಾಗಗಳಿದ್ದಾವೆ ಅನ್ನೋದನ್ನು ನಾವು ಉದಾಹರಣೆ ನೋಡಬೇಕಾಗತ್ತೆ. ಸೊ ಈ 3 ಅಂಶಗಳು, ಒಂದು ಬೇಡಿಕೆ, ಆ ಪ್ರಶ್ನೆಯಲ್ಲಿ ಇರ್ತಕ್ಕಂತಹ ಕೀವರ್ಡ್ಸ್ ಏನು, ಅದಾದ ಮೇಲೆ ಆ ಒಂದು ಪ್ರಶ್ನೆನ ಎಷ್ಟು ಭಾಗದಲ್ಲಿ ಅವ್ರು ಏನು ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ಈ ಒಂದು 3 ವಿಷಯಗಳನ್ನು ನೀವು ಗಮನ ಕೊಡಿ. ಅದಾದ ನಂತರ ಉತ್ತರ ಬರಿಬೇಕಾದ್ರೆ ಹೇಗಿರಬೇಕು ಉತ್ತರ. ಸೊ ಅದರಲ್ಲಿ ಕೂಡ ಏನಾಗುತ್ತೆ, ಮತ್ತೆ ನಿಮಗೆ 3 ಅಂಶಗಳು ಬರುತ್ತೆ. ಒಂದನೇದ್ದು ಪೀಠಿಕೆ, ಇಂಟ್ರೊಡಕ್ಷನ್ ಇರಬೇಕು. ಇಂಟ್ರೊಡಕ್ಷನನ್ನು ನೀವು ಹೇಗೆ ಬರಿಬೇಕು, ಆ ಒಂದು ಪ್ರಶ್ನೆಯ ಬೇಡಿಕೆಯ ಆಧಾರದ ಮೇಲೆ ನಿಮ್ಮ ಒಂದು ಪೀಠಿಕೆ ಇರಬೇಕು. ಯುವರ್ ಇಂಟ್ರೊಡಕ್ಷನ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಡಿಮಾಂಡ್ ಆಫ್ ದ ಕ್ವಶನ್. ಪ್ರಶ್ನೆಯವರು ರಾಷ್ಟ್ರಪತಿಗಳ ವಿವೇಚನಾ ಅಧಿಕಾರಿಗಳನ್ನ ಕೇಳಿರ್ತಾರೆ, ನಾವೇನು ಮಾಡ್ತೀವಿ, ಏನೋ ಬರೆದಿರ್ತೀವಿ. ಸೊ ನಿಮ್ಮ ಒಂದು ಪೀಠಿಕೆ ಅನ್ನೋದೇನಿರುತ್ತಲ್ಲ, ನಿಮ್ಮ ಉತ್ತರದ ಮುಖ್ಯ ಭಾಗ ಅಂತ ನಾವು ಏನು ಕರಿತೀವಲ್ಲ, ಬಾಡಿ ಪಾರ್ಟ್, ಅದರದ್ದು ಕನ್ನಡಿ ಇದ್ದ ಹಾಗೆ. ಸೊ ನೀವು ಆ ಮುಖ್ಯ ಭಾಗದಲ್ಲಿ ಏನೋ ಒಂದು ವಿವರಣೆಯನ್ನು ನೀಡಿದ್ದೀರಾ ಅನ್ನೋದನ್ನು ನಿಮಗೆ ಪೀಠಿಕೆಯಲ್ಲಿ ಇವ್ಯಾಲ್ಯುವೇಟರ್ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ನಿಮ್ಮ ಒಂದು ಪೀಠಿಕೆ ಏನಿರಬೇಕು, ನಿಮ್ಮ ಒಂದು ಪ್ರಶ್ನೆಯ ಬೇಡಿಕೆಯ ಆಧಾರಿತವಾಗಿರಬೇಕು. ಪ್ರಶ್ನೆಯ ಇಲ್ಲಿ ಕೆಲವೊಂದು ಏನು ಪದಗಳಿರ್ತಾರೆ, ಆ ಪದಗಳು ಏನಾಗ್ತಾ ಇರುತ್ತೆ ಅಲ್ಲಿ ಪೀಠಿಕೆಯಲ್ಲಿ ರಿಫ್ಲೆಕ್ಟ್ ಆಗಬೇಕು, ಕಾಣಿಸ್ತಾ ಇರಬೇಕು. ಹಾಗಂತ ಹೇಳ್ಬಿಟ್ಟು ಪ್ರಶ್ನೆ ರಿಪೀಟ್ ಮಾಡ್ಲಿಕ್ಕೆ ಹೋಗಬೇಡಿ. ಪೀಠಿಕೆ ಬರೀಬೇಕು. ಪೀಠಿಕೆಯ ನಂತರ ಮುಖ್ಯ ಭಾಗ. ಸೊ ಅಲ್ಲಿ ಕೂಡ ಅವ್ರು ಏನು ಮಾಡಿರ್ತಾರೆ, ಪದಗಳ ಮಿತಿಗಳನ್ನು ಹೇಳಿರ್ತಾರೆ. ಸೊ ಇಷ್ಟೇ ವರ್ಡ್ಸಲ್ಲಿ, ಇಷ್ಟೇ ಪದಗಳಲ್ಲಿ ನೀವು ಉತ್ತರವನ್ನು ಬರಿಬೇಕು ಅಂತ ಹೇಳ್ಬಿಟ್ಟು 150 ವರ್ಡು 250 ವರ್ಡು ಹೇಳಿರ್ತಾರೆ. ಸೊ ಆ ಪದಗಳ ಮಿತಿಗಳನ್ನು ನೋಡ್ಕೊಳ್ಳಿ. ಯಾಕಂದರೆ ಒಂದು ಪೇಜಲ್ಲಿ ಎಷ್ಟು ನೀವು ಪದಗಳನ್ನು ಬರಿತಾ ಇದ್ದೀರಾ ಅನ್ನೋದು ಕೂಡ ನಿಮಗೆ ಲೆಕ್ಕ ಇರಬೇಕು. ಅದಾದ ನಂತರ ಉಪಸಂಹಾರ ಒಂದು ನೆನಪಿಡಿ, ಏನು ಯಾವತ್ತೂ ಅದು ಪಾಸಿಟಿವ್ ಆಗಿರಬೇಕು, ದೂರದೃಷ್ಟಿಯಿಂದ ಕೂಡಿರಬೇಕು. ಸೊ ನೀವು ಮುಖ್ಯ ಭಾಗದಲ್ಲಿ ಏನು ಬರೆದಿರ್ತಾರೆ ಅದರ ಸಾರಾಂಶವನ್ನು ನೀವೇನು ಮಾಡಬೇಕು, ಇಲ್ಲಿ ಉಪಸಂಹಾರದಲ್ಲಿ ಬರಿಬೇಕು. ಸೊ ಉತ್ತರ ಬರಿಬೇಕಾದ್ರೂ 3 ಭಾಗದಲ್ಲಿ, ಪೀಠಿಕೆ, ಮುಖ್ಯ ಭಾಗ, ಉಪಸಂಹಾರ. ಹಾಗಂತ ಹೇಳ್ಬಿಟ್ಟು ನೀವು ಪೀಠಿಕೆ ಬರಿಬೇಕು, ಮುಖ್ಯ ಭಾಗ ಅಂತ ಸಬ್ ಹೆಡ್ಡಿಂಗ್ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ಇವ್ಯಾಲ್ಯುವೇಟರ್ ಗೊತ್ತಾಗ್ಬಿಡುತ್ತೆ. ಅದರ ಜೊತೆಗೆ ಪೀಠಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ಯಾರಾಗ್ರಾಫ್ ಮಾಡ್ಲಿಕ್ಕೆ ಹೋಗಬೇಡಿ. ಕೆಲವೊಬ್ರು ಏನು ಮಾಡಿರ್ತಾರೆ, 2 ಲೈನ್ ಬರೋದು ಮತ್ತೆ ಪ್ಯಾರಾಗ್ರಾಫ್ ಮಾಡಿಬಿಟ್ಟು ಮತ್ತೆ ಪೀಠಿಕೆಯಲ್ಲೇ ಪ್ಯಾರಾಗ್ರಾಫ್ ಮಾಡಿರ್ತಾರೆ, ಮತ್ತೆ 2 ಲೈನ್ ಬರ್ದಿರ್ತಾರೆ. ಸೊ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಬರೆಯೋದೇ ಅಲ್ಲಿ 2 ರಿಂದ 3 ಲೈನ್, ಇಲ್ಲ ಮ್ಯಾಕ್ಸಿಮಮ್ 4 ಲೈನ್ ಬರೆದಿರ್ತೀರ. ಸೊ ಅಲ್ಲಿ ಯಾವುದೇ ಕಾರಣಕ್ಕೆ ಪೀಠಿಕೆಯಲ್ಲಿ ಪ್ಯಾರಾಗ್ರಾಫ್ ಮಾಡ್ಲಿಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನು ಡೌಟ್ ಇದೆ ಅಂದರೆ, ಪಾಯಿಂಟ್ ವೈಸ್ ಯಾವಾಗ ಬರೀಬೇಕು ನಾವು, ಪ್ಯಾರಾಗ್ರಾಫ್ ಯಾವಾಗ ಬರೀಬೇಕು ಅನ್ನೋದು ಕೂಡ ಕೆಲವೊಂದು ಡೌಟ್ಸ್ ಇದ್ದಾವೆ. ಆವಾಗಲೇ ಒಂದು ಪ್ರಶ್ನೆ ಹೇಳಿದೆ ನಿಮಗೆ, ಆಧುನೀಕರಣ ಎಂದರೇನು ಅಂತ ಇರುತ್ತೆ, ಇಲ್ಲ ಪರಿಸರ ಮಾಲಿನ್ಯ ಎಂದರೇನು ಅಂತ ಇರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಪಾಯಿಂಟ್ ವೈಸ್ ಬರೀಲಿಕ್ಕೆ ಹೋಗಬೇಡಿ. ಅಲ್ಲಿ ಏನು ಮಾಡಿ, ನೀವು ಪ್ಯಾರಾಗ್ರಾಫಲ್ಲೇ ಬರಿಬೇಕು. ಅದ್ರ ಜೊತೆಗೆ ಅಲ್ಲಿ ಏನು ಮಾಡಬೇಕು, ನೀವು ದತ್ತಾಂಶವನ್ನು, ಡಾಟಾ, ಫ್ಯಾಕ್ಟ್ಸ್ನ ಬರೀಲೇಬೇಕು. ಫ್ಯಾಕ್ಟ್ಸ್ ಬರೀದೆ ನೀವು ಜನರಲ್ಲೇ ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಬರೋದಿಲ್ಲ, ಎವರೇಜ್ ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂದರೆ ನೀವೇನು ಅಲ್ಲೇನು ಹೇಳಬೇಕು, ಡಾಟಾವನ್ನು ಕೊಡಲೇಬೇಕು.
ದತ್ತಾಂಶವನ್ನು ನೀಡಲೇಬೇಕು. ಇನ್ನು ಆಧುನೀಕರಣ ಪ್ರಕ್ರಿಯೆಗೆ ಕೆಲವೊಂದು ಅಂಶಗಳೇನಾಗಿದೆ, ಪ್ರಮುಖವಾಗಿದ್ದಂಥ ಅಂಶಗಳಿರುತ್ತೆ. ಆ ಅಂಶಗಳನ್ನು ನೀವೇನು ಮಾಡಬೇಕು, ಇಲ್ಲಿ ಪಾಯಿಂಟ್ ವೈಸ್ ಬರೀರಿ. ಸೊ ಅಲ್ಲಿ ಕೂಡ ನೀವು ಫ್ಯಾಕ್ಟ್ಸ್ನ ಮೆನ್ಷನ್ ಮಾಡಿ. ಕೆಲವೊಂದು ಕಡೆ ಏನು ಮಾಡಿರ್ತಾರೆ ಅಂದರೆ ಸಾಮರಸ್ಯ, ವ್ಯತ್ಯಾಸಗಳನ್ನು ಮತ್ತು ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸಸ್ ಅದನ್ನು ಕೇಳ್ತಾರೆ. ವ್ಯತ್ಯಾಸಗಳಂದ್ರೇನು? ಉದಾಹರಣೆ ತೊಗೊಳ್ದಾದ್ರೆ ನಾವು ಮಹಾತ್ಮ ಗಾಂಧೀಜಿ ಮತ್ತು ಬಿ ಆರ್ ಅಂಬೇಡ್ಕರ್ ಇಬ್ಬರು ಏನು ಮಾಡಿದ್ರು, ದೌರ್ಬಲ್ಯ ವರ್ಗದ ಒಂದು ಉನ್ನತಿಗಾಗಿ ಅವರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾರೆ. ಆದರೆ ಅವರ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂತಹ ವಿಧಿವಿಧಾನ ಏನಿತ್ತಲ್ಲ ಅದೇನಿತ್ತು, ವ್ಯತ್ಯಾಸ ಇತ್ತು. ಸೊ ಹಂಗೆ ಕೇಳಿರ್ತಾರೆ ಏನಂತ, ಅಂಬೇಡ್ಕರ್ ಮತ್ತು ಗಾಂಧೀಜಿಯವ್ರ ಮಧ್ಯೆ ಇದ್ದಂಥ ವ್ಯತ್ಯಾಸವೇನು ಅಂತ ಹೇಳ್ಬಿಟ್ಟು. ಅವಾಗ ನೀವೇನು ಮಾಡಬೇಕಲ್ಲಿ ಬೇರೆ ಬೇರೆ ಬರೆಯೋದಲ್ಲ, ಮೇಲೆ ಗಾಂಧೀಜಿ ಬರೆದ್ಬಿಟ್ಟು ಕೆಳಗಡೆ ಮತ್ತೆ ಅಂಬೇಡ್ಕರ್ ಬರೆಯೋದಲ್ಲ, ಅಲ್ಲೇ ಅವರಿಬ್ಬರದು ಏನು ಮಾಡಬೇಕು, ವ್ಯತ್ಯಾಸ ಇತ್ತು ಅನ್ನೋದನ್ನ ಕಂಪೇರ್ ಮಾಡಬೇಕಾಗತ್ತೆ. ಸೊ ಪಾಯಿಂಟ್ ವೈಸ್ ಬರೀಬೇಕಾದ್ರೆ ಎಲ್ಲಿ ಬರಿತೀರಾ ನೀವು, ಆಧುನೀಕರಣದ ಪ್ರಕ್ರಿಯೆಗಳಿದ್ದಾಗೆ. ಆಧುನೀಕರಣ ಅಂದರೆ ಏನು ಅಂತ ಇದ್ದಾಗ ಏನಾಗ್ತದೆ ನಿಮ್ದು, ಅವಾಗ ಪ್ಯಾರಾಗ್ರಾಫಲ್ಲಿ ಬರ್ರಿ. ಡಿಫ್ರೆನ್ಸಸ್ ಕೇಳಿದಾಗ, ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳು ಅಂತ ಕೇಳಿದಾಗ ನೀವೇನು ಮಾಡಿ ಅಲ್ಲಿ ಅಲ್ಲೇ ಕಂಪೇರ್ ಮಾಡಿ ಬರಿಬೇಕಾಗತ್ತೆ. ಸೊ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಏನು ಮಾಡಿ ಒಂದು ಉತ್ತರಗಳನ್ನು ಬರಿತಾ ಬನ್ನಿ. ಸೊ ನಾವು ಮೂಲ ಪತ್ರಿಕೆಯನ್ನು ಒಂದು ಮೊದಲನೇ ಉತ್ತರ ತಗೊಂಡಾಗ ಏನಿದೆ, ಎಕ್ಸ್ಪ್ಲೇನ್ ಅಶೋಕಾಸ್ ಕನ್ಸೆಪ್ಟ್ ಆಫ್ ಧಮ್ಮ, ಅಶೋಕನ ಧಮ್ಮ ಪರಿಕಲ್ಪನೆಯನ್ನು ವಿವರಿಸಿ. ಸೊ ನಮ್ಮ ಒಬ್ಬ ವಿದ್ಯಾರ್ಥಿಗಳು ಬರೆದಿರೋ ಪ್ರಕಾರ ಏನಿದೆ ಇಲ್ಲಿ, ಭಾರತೀಯ ಇತಿಹಾಸದ ಪರಂಪರೆಯಲ್ಲಿ ಮೌರ್ಯ ಸಾಮ್ರಾಜ್ಯ ಅದ್ವಿತೀಯವಾದದ್ದು. ಮೌರ್ಯರ ಅಶೋಕ ಚಕ್ರವರ್ತಿಯು ಕಳಿಂಗ ಯುದ್ಧದ ನಂತರ ಶಾಂತಿಪ್ರಿಯನಾಗಿ ಬೌದ್ಧ ಧರ್ಮದ ಅನುಯಾಯಿಯಾದನು. ಇದೇನಿದೆ ಪೀಠಿಕೆಯಲ್ಲಿದೆ. ಆದರೆ ಪ್ರಶ್ನೆ ಏನಿದೆ, ಧಮ್ಮದ ಪರಿಕಲ್ಪನೆಯನ್ನು ವಿವರಿಸಿ ಅಂತ ಇದೆ. ಸೊ ಹಾಗಾಗಿ ಧಮ್ಮದ ಪರಿಕಲ್ಪನೆ ಬಗ್ಗೆ ನಮಗೇನಾಗಬೇಕು, ಇಲ್ಲಿ ವಿವರಣೆಯನ್ನು ನೀಡಬೇಕಾಗಿತ್ತು. ಸೊ ಅವ್ರು ಏನು ಮಾಡಿದ್ದಾರೆ, ಸ್ವಲ್ಪ ಜನರಲ್ ಆಗಿ ಏನು ಮಾಡಿದ್ದಾರೆ, ಇಲ್ಲಿ ಪೀಠಿಕೆಯನ್ನು ಬರಿತಾ ಬಂದರೆ. ಅದರ ಜೊತೆಗೆ ಅಶೋಕನ ಧರ್ಮ ಪರಿಕಲ್ಪನೆಯು ವಿಭಿನ್ನ ಹಾಗೂ ವಿಶಿಷ್ಟವಾದದ್ದು. ಮೌರ್ಯ ಸಾಮ್ರಾಜ್ಯ ಸೇನಾ ರಾಜ್ಯವಾಗಿದ್ದರೂ, ಸೇನಾ ರಾಜ್ಯ ಅಂದರೆ ಮಿಲಿಟರಿ ಸ್ಟೇಟ್, ಅಶೋಕ ಬೌದ್ಧ ಧರ್ಮದ ಏಳಿಗೆಗೆ ಪ್ರೋತ್ಸಾಹಿಸಿ ಶಾಂತಿದೂತನಾದ. ಮತ್ತೆ ಅವ್ರು ಏನು ಮಾಡಿದ್ದಾರೆ, ರಿಪಿಟೇಷನ್ ಆಗಿದೆ ಪಾಯಿಂಟ್ಸ್. ಅದ್ರ ಜೊತೆಗೆ ಪ್ಯಾರಾಗ್ರಾಫ್ ಮಾಡಿದ್ದಾರೆ ಇಂಟ್ರೊಡಕ್ಷನಲ್ಲಿ. ಇಂಟ್ರೊಡಕ್ಷನ್ ನಿಮ್ಗೆ ಹೇಗಿರಬೇಕು, 150 ಪದಗಳಲ್ಲಿ ಅವರೇನು ಮೀರದಂತೆ ಉತ್ತರಿಸಿ ಅಂತ ಹೇಳಿದೆ. ಸೊ ಹೀಗಾದಾಗ ಏನು ಮಾಡಬೇಕು, ನಿಮ್ಮ 2 to 3 ಲೈನ್ಸಲ್ಲಿ 2 ರಿಂದ 3 ಸಾಲುಗಳಲ್ಲಿ ಮಾತ್ರ ನಿಮ್ಮ ಪೀಠಿಕೆ ಮುಗಿದು ಹೋಗಬೇಕು. ಮ್ಯಾಕ್ಸಿಮಮ್ ಏನಿರಬೇಕು 25 to 30 ವರ್ಡ್ಸ್. 30 ವರ್ಡ್ಸ್ನೂ ಹೋಗಬಾರ್ದು, 20 to 25 ವರ್ಡ್ಸಲ್ಲೇ ನಿಮ್ಗೆ ಏನಿರಬೇಕು, ನಿಮ್ಮದು ಒಂದು ಪೀಠಿಕೆ ಮುಗಿದು ಹೋಗಬೇಕು. ಸೊ ಇದಾದ ನಂತರ ಏನಿದೆ, ಪರಿಕಲ್ಪನೆಯನ್ನು ಅವರು ವಿವರಿಸಿ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ಯಾವ ಒಂದು ಶಿಲಾಶಾಸನದಲ್ಲಿ ಏನಿದೆ, ಯಾಕೆ ಅಶೋಕನ ಹಲವಾರು ಶಿಲಾಶಾಸನಗಳಿದ್ದಾವೆ, ಆ ಶಿಲಾಶಾಸನಗಳು ಏನಿದೆ ಅನ್ನೋದನ್ನು ನೀವು ಅಲ್ಲಿ ಬರೀಲೇಬೇಕು. ಎಲ್ಲಿವರೆಗೂ ನೀವು ಫ್ಯಾಕ್ಟ್ಸ್ ಅಥವಾ ಡಾಟಾ ಕೊಡೋದಿಲ್ಲ ಅಲ್ಲಿವರೆಗೂ ಏನಾಗುತ್ತೆ, ನಿಮ್ಮ ಮಾರ್ಕ್ಸು ಇನ್ಕ್ರೀಸ್ ಆಗೋದಿಲ್ಲ, ಏನಾಗುತ್ತೆ ಎವರೇಜ್ ಮಾರ್ಕ್ಸು ಬರ್ತಾ ಬರುತ್ತೆ. ಇಲ್ಲಿ ಮುಖ್ಯ ಭಾಗದಲ್ಲಿ ನೋಡೋದಾದರೆ, ಅಶೋಕನ ಧಮ್ಮ ಪರಿಕಲ್ಪನೆಯು ಮುಖ್ಯವಾಗಿ ಶಾಂತಿ, ಭಾತೃತ್ವ, ರಾಜನು ತನ್ನ ಪ್ರಜೆಗಳಿಗೆ ಮಕ್ಕಳಂತೆ ಕಾಪಾಡಬೇಕು, ಅಹಿಂಸೆ, ಆಸೆ, ದುಃಖಕ್ಕೆ ಪ್ರತಿಯೊಂದನ್ನು ಪಾಯಿಂಟ್ ಇಲ್ಲಿ ನೋಡಿ, ಇಲ್ಲಿ ಶಾಂತಿ ಹೇಳಿದ್ದಾರೆ, ಭಾತೃತ್ವ ಹೇಳಿದ್ದಾರೆ, ರಾಜನು ತನ್ನ ಪ್ರಜೆಗಳನ್ನು ಹೇಗೆ ನೋಡ್ಕೊಳ್ಬೇಕು, ಅಹಿಂಸೆ, ಆಸೆ ಎಲ್ಲಾನು ಹೇಳಿದ್ದಾರೆ ಅವರು. ಆ ಧಮ್ಮ ಪರಿಕಲ್ಪನೆ ಅಂತ ಹೇಳಿದ್ದಾರೆ. ಆದರೆ ಯಾವ ಒಂದು ಶಿಲಾಶಾಸನದಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ, ಅದರ ಬಗ್ಗೆ ಮೆನ್ಷನ್ ಮಾಡಿದ್ರೆ ಏನಾಗ್ತಾ ಇತ್ತು, ಮಾರ್ಕ್ಸ್ ಏನಾಗುತ್ತೆ, ಇಮಿಡಿಯೇಟ್ಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅಂದರೆ ಅಹಿಂಸೆ ಅನ್ನೋದೆಲ್ಲಿ ಉಲ್ಲೇಖ ಆಗಿದೆ, ನಿಮಗೆ ನಾನು ಉತ್ತರವನ್ನು ಹೇಗೆ ಬರೀಬೇಕಂತ ಹೇಳ್ಕೊಡ್ತೀನಿ. ಆದರೆ ಇದನ್ನು ನೋಡೋಣ, ಅಹಿಂಸೆ ಎಲ್ಲಿದೆ, ಮಕ್ಕಳಂತೆ ಹೇಗೆ ಅಂದರೆ ರಾಜಧರ್ಮವ, ಮಕ್ಕಳಂತೆ ಕಾಪಾಡ್ಕೋಬೇಕು ಅಂತ ಇಲ್ಲಿ ಏನು ಹೇಳಿದ್ದಾರೆ, ಇದೇನು ರಾಜಧರ್ಮ, ಇದು ರಾಜ ಹೇಗೆ ಕೆಲಸ ಮಾಡಬೇಕು ಅನ್ನೋದು. ಆದರೆ ಆ ಒಂದು ಪರಿಕಲ್ಪನೆ ಏನಿದೆಯಲ್ಲ, ರಾಜರೇನು ಮಕ್ಕಳಂತೆ ನೋಡ್ಕೋಬೇಕು ಅನ್ನೋದು, ಅದು ಎಲ್ಲಿ ಉಲ್ಲೇಖ ಆಗಿದೆ, ಯಾವ ಒಂದು ಶಿಲಾಶಾಸನದಲ್ಲಿದೆ ಅಂತ ನೀವು ಉದಾಹರಣೆ ಕೊಟ್ಟಾಗ, ಆ ಒಂದು ಫ್ಯಾಕ್ಟನ್ನು ನೀಡಿದಾಗ ಮಾರ್ಕ್ಸ್ ಏನಾಗುತ್ತೆ, ಇಮಿಡಿಯೇಟ್ಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ನಂತರ ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರ ಅನ್ನು ಶ್ರೀಲಂಕಾಕ್ಕೆ ಕಳುಹಿಸಿದನು. ಇನ್ನೊಂದು ನೆನಪಿಡಿ, ಯಾವುದೇ ಕಾರಣಕ್ಕೂ ಇಲ್ಲಿ ಆ್ಯಂಡ್ ಅಂತ ಬರೆದಿದ್ದಾರೆ, ಈ ಥರ ಪದಗಳನ್ನು ಅಲ್ಲಿ ಬಳಕೆ ಮಾಡಬೇಡಿ, ಮತ್ತು ಅಂತಲೇ ಬರೀಬೇಕು. ಅಬ್ರಿವೇಷನ್ಸ್ ಅಂತ ಕರಿತೀವಿ ಗೊತ್ತಾ ನಾವು, UPSC ಅಂತ ಇದೆ, KPSC ಅಂತ ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಮುಂಚೆ ನೀವೇನು ಮಾಡಬೇಕು, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನು ಅದ್ರ ಫುಲ್ ಫಾರ್ಮ್ನ ಬರೋದು, ಬ್ರ್ಯಾಕೆಟಲ್ಲಿ KPSC ಅಂತ ಬರೆದ್ಬಿಟ್ಟು ಕೆಳಗಡೆ KPS ಅಂತ ಯೂಸ್ ಮಾಡಬೇಕು. ಹಾಗೆ ಡೈರೆಕ್ಟಾಗಿ KPSC ಅಂತ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅದೇ ಥರ ಈ ಆ್ಯಂಡನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬೌದ್ಧ ಧರ್ಮದ ಬೋಧನೆಗಳನ್ನು ಸಹ ಅರಿತು ಅಹಿಂಸಾ ತತ್ವವನ್ನು ಪಾಲಿಸಿ ಗೌತಮ ಬುದ್ಧನ, ಮತ್ತೆ ಇಲ್ಲಿ ಏನಾಗಿದೆ, ಪಾಯಿಂಟು ರಿಪೀಟ್ ಆಗಿದೆ. ಯಾವುದೇ ಕಾರಣಕ್ಕೆ ಪಾಯಿಂಟ್ಗಳನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗಬೇಡಿ.
ಸೊ ಇವ್ಯಾಲ್ಯುವೇಟರ್ ಗೊತ್ತಾಗ್ಬಿಡುತ್ತೆ, ಓ ಮುಂಚೆ ಅವ್ರು ಹೇಳಿದರು, ಉದಾಹರಣೆಗೆ ಇಲ್ಲಿ ಹೇಳಿದ್ದಾರೆ ಅನುನ್ಯಾಯಿ ಅದನ್ನು, ಬೌದ್ಧ ಧರ್ಮದ ಅನುನ್ಯಾಯಿ ಅದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಪಾಯಿಂಟ್ಸ್ಗಳನ್ನು ರಿಪೀಟ್ ಮಾಡಬೇಡಿ, ರಿಪೀಟ್ ಮಾಡಿದಾಗ ಇವ್ಯಾಲ್ಯುವೇಟರ್ ಗೊತ್ತಾಗ್ಬಿಡುತ್ತೆ. ಅದರಂತೆ ಅಶೋಕನು ಮಧ್ಯಪ್ರದೇಶ ಸಾಂಚಿಯಲ್ಲಿ ಸ್ತೂಪ ನಿರ್ಮಿಸಿದ. ಬುದ್ಧನ ಪ್ರಥಮ ಬೋಧನೆ ಸ್ಥಳವಾದ ಸಾರನಾಥದಲ್ಲಿ ಬೋಧೆಗೆಯನ್ನು ನಿರ್ಮಿಸಿದನು. ಆದರೆ ಇದು ಏನಾದರೂ ರಿಲೇಟ್ ಇದೆನಾ ಪ್ರಶ್ನೆಗೆ? ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅವರು? ಧಮ್ಮ ಪರಿಕಲ್ಪನೆ ವಿವರಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಧಮ್ಮದಂದ್ರೆ ಏನು ಅಂತ ಕೇಳ್ತಾರೆ. ಇದು ಇರ್ರೆಲೆವೆಂಟ್ ಆಗಿಬಿಡುತ್ತೆ. ಅಂದರೆ ನಮ್ಮ ಕೆಲವೊಂದು ಕಡೆ ಏನಾಗುತ್ತೆ, ಆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಕ್ಸಾಮ್ ಟೆನ್ಷನಲ್ಲಿ ನಾವು ಏನು ಮಾಡ್ತೀವಿ, ಬುದ್ಧನಿಗೆ ಏನೇನು ಸಂಬಂಧಪಟ್ಟಿದೆಯಲ್ಲ, ಅಶೋಕನಿಗೆ ಏನೇನು ಸಂಬಂಧಪಟ್ಟಿದೆ ಅದನ್ನು ಬರಿತಾ ಹೋಗ್ತೀವಿ. ಅದಕ್ಕೆ ಏನು ಮಾಡಿ ಕಂಟಿನ್ಯೂಸ್ ಆಗಿ ರೈಟಿಂಗ್ ಪ್ರಾಕ್ಟೀಸ್ ಇದ್ದಾಗ ಮಾತ್ರ ಏನಾಗುತ್ತೆ, ನೀವು ಕ್ವಶನ್ ಆ ಪ್ರಶ್ನೆ ಬೇಡಿಕೆಯಿಂದ ಡೈವರ್ಟ್ ಆಗೋದಿಲ್ಲ, ಪ್ರಶ್ನೆ ಬೇಡಿಕೆಗೆ ಏನಾಗ್ತಾರೆ, ಬದ್ಧರಾಗಿರ್ತಾರೆ. ಇದೇನಾಯಿತು ಇಲ್ಲಿವರೆಗೂ ಅವ್ರದ್ದು ಮುಖ್ಯ ಭಾಗ ಆಗುತ್ತೆ. ನಂತರ ಅವ್ರೇನು ಮಾಡಿದ್ದಾರೆ, ಉಪಸಂಹಾರ. ಹೀಗೆ ಅಹಿಂಸೆಯ ಪಾಲಕನಾಗಿ ಅಶೋಕ ಚಕ್ರವರ್ತಿ ಧಮ್ಮದ ಪರಿಕಲ್ಪನೆಯ ಮೂಲಕ ರಾಜ್ಯಭಾರ ನಡೆಸಿದನು. ಆದರೆ ಇಲ್ಲಿ ಕೂಡ ನೀವು ಉಪಸಂಹಾರದಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೋದು. ಹೇಗೆ ಬದಲಾವಣೆಗಳನ್ನು ಮಾಡ್ಕೋಬೋದು ಅಂದರೆ, ಇವಾಗಿನ ಅಂದರೆ ಸಮಕಾಲೀನ ಒಂದು ಸಮಯದಲ್ಲಿ ಧಮ್ಮದ ಒಂದು ಏನಾದರೂ ಪ್ರಸಕ್ತತೆ ಇದೆಯೇನೋ, ರೆಲಿವೆನ್ಸ್ ಇದೆಯೇನೋ ಅನ್ನೋದ್ರ ಬಗ್ಗೆ ನೀವೇನು ಮಾಡ್ಬೋದು, ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಅವ್ರು ಏನು ಮಿಸ್ಟೇಕ್ ಮಾಡಿದ್ದಾರೆ, ಒಂದು ಪೀಠಿಕೆಯಲ್ಲಿ ಅಲ್ಲಿ ಪ್ಯಾರಾಗ್ರಾಫ್ ಮಾಡಿದ್ದಾರೆ. ಧಮ್ಮ ಅಂದರೆ ಏನು ಅನ್ನೋದನ್ನ ಬಗ್ಗೆ ನೀವು ಅಲ್ಲಿ ಏನು ಮಾಡಬೇಕು, ಹೇಳಿಬಿಡಬೇಕು. ಧಮ್ಮ ಎಂದರೇನು ಅಂತಲೇ ಹೇಳಬೇಕು. ಅದಾದ ನಂತರ ಮುಖ್ಯ ಭಾಗದಲ್ಲಿ, ನಿಮ್ಮ ಉತ್ತರ ಮುಖ್ಯ ಭಾಗದಲ್ಲಿ ಏನು ಮಾಡಬೇಕು, ಧಮ್ಮದ ಪರಿಕಲ್ಪನೆ ಯಾವ್ಯಾವ ಶಿಲಾಶಾಸನದಲ್ಲಿ ಅಹಿಂಸೆ ಬಗ್ಗೆ ಇದೆ, ರಾಜಧರ್ಮದ ಬಗ್ಗೆ ಇದೆ ಅನ್ನೋದೇನು ಮಾಡಬೇಕು, ಪಾಯಿಂಟ್ ವೈಸ್ ಬರಿತಾ ಹೋಗಿ. ಅದಾದ ನಂತರ ಉಪಸಂಹಾರ. ಸೊ ಪೀಠಿಕೆ ಮುಖ್ಯ ಭಾಗ, ಉಪಸಂಹಾರ. ಇದನ್ನು ನೆನ್ಪಿಟ್ಬಿಡಿ. ಇವಾಗ ನಾವು ಏನು ಮಾಡೋಣ, ನಿಮ್ಮ ಒಂದು ಉತ್ತರ ಹೇಗೆ ಇರಬೇಕು ಈ ಒಂದು ಪ್ರಶ್ನೆಗೆ ಅಂತ ನೋಡೋಣ. ಸೊ ಇಲ್ಲೇನಿದೆ, ಎಕ್ಸ್ಪ್ಲೇನ್ ಅಶೋಕಾಸ್ ಕನ್ಸೆಪ್ಟ್ ಆಫ್ ಧಮ್ಮ. ಹೌದಾ? ಎಕ್ಸ್ಪ್ಲೇನ್ ಅಶೋಕಾಸ್ ಕನ್ಸೆಪ್ಟ್ ಆಫ್ ಧಮ್ಮ, ಪರಿಕಲ್ಪನೆಯನ್ನು ವಿವರಿಸಿ. ಎಷ್ಟು? 150 ಪದಗಳಿಗೆ ಮೀರದಂತೆ ವಿವರಿಸಿ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ಸೊ ನಿಮ್ದು ಉತ್ತರಿಸೋ ಒಂದು ವಿಧಾನ ಹೇಗಿರಬೇಕು ಅಂದರೆ, ಆ ಒಂದು ಅಪ್ರೋಚ್ ಹೇಗಿರಬೇಕು ಅಂದರೆ, ಪೀಠಿಕೆಯಲ್ಲಿ ಧಮ್ಮ ಎಂದರೇನು ಅನ್ನೋದನ್ನು ಹೇಳಿಬಿಡಿ. ಯಾಕಂದರೆ ನೀವು ಧಮ್ಮ ಅಂತ ಹೇಳಿದ್ರೆ ಇವ್ಯಾಲ್ಯುವೇಟರ್ ಗೊತ್ತಾಗ್ಬಿಡುತ್ತೆ, ಮುಂದೆ ನೀವು ಮುಖ್ಯ ಭಾಗದಲ್ಲಿ ಏನು ವಿವರಣೆ ಕೊಡ್ತಾ ಹೋಗಿದ್ದೀರಾ ಅಂತ. ಅಂದರೆ ಇವ್ಯಾಲ್ಯುವೇಟರ್ ಗೊತ್ತಾಗುತ್ತೆ ಏನಂತ. ಇಲ್ಲ, ಸ್ಟೂಡೆಂಟಿಗೆ ಏನಿದೆ, ಅಭ್ಯರ್ಥಿಗೆ ಏನಿದೆ, ಧಮ್ಮ ಅಂದರೆ ಏನು, ಆ ಪರಿಕಲ್ಪನೆಯ ಒಂದು ಅರ್ಥ ಗೊತ್ತಿದೆ ಅಂತ ಪೀಠಿಕೆಯಲ್ಲೇ ಗೊತ್ತಾಗ್ಬಿಡುತ್ತೆ. ಅದರ ಅರ್ಥವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅದಾದ ನಂತರ ಉತ್ತರ ಮುಖ್ಯ ಭಾಗದಲ್ಲಿ ಧರ್ಮ ಪರಿಕಲ್ಪನೆಯನ್ನು ಶಿಲಾಶಾಸನ ಉದಾಹರಣೆಗಳೊಂದಿಗೆ, ಯಾವ ಶಿಲಾಶಾಸನದಲ್ಲಿ ಏನೇನಿದೆ, ಅಹಿಂಸೆಯಿಂದ ಎಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋದು ಉದಾಹರಣೆಗಳೊಂದಿಗೆ ವಿವರಣೆ ಕೊಡಿ. ಸುಮ್ಮನೆ ಜನರಲ್ ಆಗಿ ಅಹಿಂಸೆ ಎಂದರೇನು, ಅಹಿಂಸೆಯನ್ನು ಪರಿಪಾಲನೆ ಮಾಡಿದ ಅಂತ ಬರೀಲಿಕ್ಕೆ ಹೋಗಬೇಡಿ. ಸಂದರ್ಭೋಚಿತ ಉಪಸಂಹಾರದೊಂದಿಗೆ ಉತ್ತರವನ್ನು ಕೊನೆಗೊಳಿಸಬೇಕಾಗತ್ತೆ. ನೀವು ಸುಮ್ಮನೆ ಯಾವುದೋ ಇರ್ರಿಲೆವೆಂಟ್ ಕನ್ಕ್ಲೂಷನ್ ನಾವು ಉಪಸಂಹಾರ ಬರಿಬೇಕಂತ ಬರೆಯೋದಲ್ಲ. ಆ ಒಂದು ಪ್ರಶ್ನೆಯ ಬೇಡಿಕೆಗೆ ಉಪಸಂಹಾರ ಕೂಡ ಏನಿರಬೇಕು, ನಿಮಗೆ ರೆಲಿವೆಂಟ್ ಇರಬೇಕು. ಸೊ ಪೀಠಿಕೆ ನಿಮ್ಮದು, ಈ ಪೀಠಿಕೆ ಅಂತ ಬರೆಯೋ ಒಂದು ವರ್ಡ್ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಏನಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ, ಆ ಥರ ಡಿವೈಡ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಪೀಠಿಕೆ ಅಂತ ಬರೆದಿದ್ದೀನಿ. ಅಶೋಕನ ಧಮ್ಮ ನೀತಿಯು ಜನರು ಅನುಸರಿಸಬೇಕಾದ ಜೀವನ ವಿಧಾನ ಮತ್ತು ನಡವಳಿಕೆಯನ್ನು ಸೂಚಿಸುತ್ತದೆ. ಅಂದರೆ ನೀವು ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅನ್ನೋದಕ್ಕೆ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನಾವೇನು ಕರಿತೀವಲ್ಲ ಅದನ್ನು ಹೇಳುತ್ತೆ ಇಲ್ಲಿ. ಅರ್ಥ ಆಗ್ಬಿಡುತ್ತೆ. 13ನೇ ಶಿಲಾಶಾಸನವು ಯುದ್ಧ ಮತ್ತು ಹಿಂಸಾಚಾರದ ಬದಲಿಗೆ ಧಮ್ಮ ವಿಜಯದ ಪರಿಕಲ್ಪನೆಯನ್ನು ಪ್ರತಿಪಾದಿಸುತ್ತದೆ. ಸೊ ಇವ್ಯಾಲ್ಯುವೇಟರ್ ಗೊತ್ತಾಗ್ಬಿಡುತ್ತೆ ಇಲ್ಲೇ. ಸೊ 13ನೇ ಶಿಲಾಶಾಸನದಲ್ಲಿ ಇದು ಉಲ್ಲೇಖ ಮಾಡಲಾಗಿದೆ. ಸೊ ಈ ಥರ ಒಂದು ಪೀಠಿಕೆ ಬರೆದಾಗ ಏನಾಗುತ್ತೆ, ಇವ್ಯಾಲ್ಯುವೇಟರ್ಗೆ ಅರ್ಥ ಆಗುತ್ತೆ. ಅಂದರೆ ದಿಗ್ವಿಜಯದ ಬದಲಿಗೆ ಧಮ್ಮ ವಿಜಯ ಅವನು ಪರಿಪಾಲನೆ ಮಾಡ್ತಾನೆ. ಸೊ ಕಳಿಂಗ ಯುದ್ಧದ ನಂತರ ಏನು ಮಾಡಿದ ಅಶೋಕ, ಬೇರೆ ಘೋಷವನ್ನು ಬಿಡ್ತಾನೆ, ಧಮ್ಮ ಘೋಷವನ್ನು ಏನು ಮಾಡ್ತಾನೆ, ಪಾಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ಅವನು ಅಹಿಂಸಾತ್ಮಕವಾದಂಥ ಬದಲಾವಣೆ ಆಗೋದಿಲ್ಲ. ಅವನು ಅಂದರೆ ರಾಜ್ಯಭಾರ ಮಾಡಬೇಕು. ಇನ್ ಕೇಸ್ ಯಾರಾದರೂ ತಪ್ಪುಗಳನ್ನ ಮಾಡಿದ್ರು ಅವ್ರು ಶಿಕ್ಷೆಯನ್ನು ನೀಡ್ತಾ ಇದ್ದ. ಅವನ ಒಂದು ರಾಜ್ಯದ ಮೇಲೆ ಯಾರಾದರೂ ದಾಳಿ ಮಾಡಿದರೂ ಕೂಡ ಅದನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದ. ಸೊ ಇನ್ನೊಬ್ಬರ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಅವನು ಕೊಡ್ತಾ ಇರ್ತಕ್ಕಂಥ ಶಿಕ್ಷೆಯ ಮಟ್ಟದಲ್ಲಿ ಕೂಡ ಏನು ಮಾಡ್ತಾನೆ, ಅವನು ಕಡಿಮೆ ಮಾಡ್ತಾ ಬರ್ತಾನೆ. ಸೊ ಅವನೇನು ಮಾಡಿದೆ, ಧಮ್ಮ ವಿಜಯದ ಕಲ್ಪನೆಯನ್ನು ದಿಗ್ವಿಜಯ ಮಾಡೋದಿಲ್ಲ ಅವನು, ಧಮ್ಮ ವಿಜಯನ. ಸೊ ಈ ಥರವಾದಂತಹ ಪೀಠಿಕೆ ಏನಿರಬೇಕು ನಿಂದಾಗಿದೆ.
ಅಶೋಕನ ಧಮ್ಮ ನೀತಿ ಅಂದ್ರೇನು? ಜನರು ಪಾಲನೆ ಮಾಡಬೇಕಾದಂಥ ಕೆಲವೊಂದು ಶಿಷ್ಟಾಚಾರಗಳು ಎಲ್ಲಿ ಉಲ್ಲೇಖ ಮಾಡಲಾಗಿದೆ? 13ನೇ ಶಿಲಾಶಾಸನ. ಇಷ್ಟೇನು ಪೀಠಿಕೆ. ನಂತರ ಅಶೋಕನ ಧರ್ಮ ಪರಿಕಲ್ಪನೆ ಎಂದರೆ ಏನು ಅಂತ ಹೇಳಿ ಭೇಟಿ ಮಾಡಿ ಇವಾಗ ವಿವರಣೆಯನ್ನು ಕೊಡ್ತಾರೆ. ಬನ್ನಿ ಪಾಯಿಂಟ್ ವೈಸ್ ಒಂದು ಪಾಯಿಂಟ್ ಹಾಕೋದು, ಎಕ್ಸ್ಪ್ಲೇನ್ ಮಾಡೋದು. ಅಹಿಂಸೆ ಅಶೋಕನ ಧಮ್ಮದ ಒಂದು ಮೂಲ ಅಂಶ, ಅಡಿಪಾಯ. ಧಮ್ಮ ಏನು ನಿಂತಿದೆಯಲ್ಲ ಅದರ ಅಡಿಪಾಯ ಏನು? ಅಹಿಂಸೆನೇ ಅದರ ಅಡಿಪಾಯ. ಹಲವಾರು ಶಿಲಾಶಾಸನಗಳಲ್ಲಿ ಇದು ಪ್ರತಿಪಾದನೆಯಾಗಿದೆ. ಉದಾಹರಣೆಗೆ 1ನೇ ಶಿಲಾಶಾಸನದಲ್ಲಿ ಏನು ಹೇಳಿದ್ದಾರೆ? ಹಬ್ಬ ಹರಿದಿನಗಳ ಮೂಲಕ ಹೋಮ ಮಾಡಬೇಕಾದ್ರೆ ನಾವೇನು ಮಾಡ್ತಾ ಇದ್ರು? ಪ್ರಾಣಿ ಬಲಿ ಕೊಡ್ತಾ ಇದ್ರು. ಅದನ್ನು ಇನ್ಮೇಲಿಂದ ರಾಜ್ಯದಲ್ಲಿ ಯಾರೂ ಮಾಡಬಾರ್ದು ಅಂತ ಏನು ಮಾಡ್ತಾನೆ? ಅವನು ನಿಷೇಧವನ್ನು ಹೇರ್ತಾನೆ. ಅಂದರೆ ಅವನ ಒಂದು ಮೂಲ ಉದ್ದೇಶ ಏನಿರುತ್ತೆ? ಈ ಒಂದು ಜಗತ್ತಿನಲ್ಲಿ ಭೂಮಿಯ ಮೇಲೆ ಏನು ಜೀವಗಳಿದೆ ಎಲ್ಲಕ್ಕೂ ಏನಿದೆ? ಬದುಕುವಂತಹ ಒಂದು ಹಕ್ಕಿದೆ. ಆ ಹಕ್ಕನ್ನು ನಾವು ಕಿತ್ಕೋಬಾರ್ದು ಅನ್ನೋದವನು ಏನು ಮಾಡ್ತಾನೆ? ಇಲ್ಲಿ ಪ್ರಾಣಿ ಬಲಿ ಅಥವಾ ಹತ್ಯೆಯನ್ನು ನಿಷೇಧಿಸ್ತಾ ಬರ್ತಾನೆ. ಅದ್ರ ಬಗ್ಗೆ ಎಲ್ಲಿ ಉಲ್ಲೇಖ ಇದೆ? 1ನೇ ಶಿಲಾಶಾಸನದಲ್ಲಿ. ಸೊ ಈ ಥರ ಉದಾಹರಣೆಗಳೊಂದಿಗೆ ನಿಮ್ಮ ಒಂದು ಏನು ವಾದವನ್ನು ಹೇಳ್ತಾ ಇದ್ರೆ ಅದನ್ನು ಮಂಡಿಸ್ತಾ ಇದ್ದಿರಲ್ಲ, ಅದಕ್ಕೆ ಆಧಾರವನ್ನು ನೀಡ್ತಾ ಬನ್ನಿ. ಸೊ 2ನೇ ಪಾಯಿಂಟ್ ಏನಿರಬೇಕು? ಧಮ್ಮದ ಭಾಗವಾಗಿದ್ದ ಉತ್ತಮ ನಡವಳಿಕೆ ಮತ್ತು ಸಾಮಾಜಿಕ ಜವಾಬ್ದಾರಿಗಳು ಕೆಲವು ಸಂಬಂಧಗಳಿಗೆ ಆಧಾರವಾಗಿದೆ. ಅಂದರೆ ನೀವು ಹೇಗೆ ಜೀವನ ಮಾಡ್ತಾ ಇರ್ತಿಲ್ಲ, ನಿಮ್ಮ ನಡವಳಿಕೆ ಹೇಗಿರುತ್ತಲ್ಲ ಅದು ಏನಿದೆ? ಕೆಲವು ಪ್ರಮುಖ ಸಂಬಂಧಗಳಿಗೆ ಆಧಾರವಾಗಿದೆ. ಹೇಗೆ? ನಮ್ಮ ಗುರುಗಳಿಗಾಗಿರ್ಬೋದು, ನಮ್ಮ ಪೋಷಕರಿಗಾಗಿರ್ಬೋದು, ಅವ್ರನ್ನ ನಾವು ಹೇಗೆ ಒಂದು ನೋಡಬೇಕು, ಅವ್ರಿಗೆ ಹೇಗೆ ನಾವು ಗೌರವವನ್ನು ನೀಡಬೇಕು. ನಮ್ಮ ಸೇವಕರಂತ ಇರ್ತಾರೆ ಇವಾಗ ರಾಜ್ಯದಲ್ಲಿ, ಅವರನ್ನು ನಾವು ಹೇಗೆ ನೋಡಬೇಕು? ಅವರ ಕೀಳು ಮಟ್ಟದಲ್ಲಿ ನೋಡೋದಾಗಲಿ, ಇನ್ನೊಬ್ಬರನ್ನ ಅಂದರೆ ಕೀಳು ಮೇಳು ಅನ್ನೋ ಭಾವನೆಯನ್ನು ಬಿಡಬೇಕು. ಗುರುವಿಗೆ ಅವರದೇ ಆದಂಥ ಒಂದು ಸ್ಥಾನಮಾನ ಇರುತ್ತೆ, ಪೋಷಕರಿಗೆ ಅವರದೇ ಆದಂಥ ಸ್ಥಾನಮಾನ ಇರುತ್ತೆ. ಆ ಸ್ಥಾನಮಾನಕ್ಕೆ ತಕ್ಕಂತೆ ನಾವೇನು ಮಾಡಬೇಕು? ಗೌರವವನ್ನು ಅವರಿಗೆ ನೀಡಬೇಕು. ಅದು ಎಲ್ಲಿ ಇದೆ? 11ನೇ ಶಿಲಾಶಾಸನದಲ್ಲಿ ಸೇವಕರೊಂದಿಗೆ ಸೌಜನ್ಯದೊಂದಿಗೆ ನಡ್ಕೊಳ್ಬೇಕು. ಸೊ ನಮ್ಮ ಸೇವಕರಂತವ್ರ ಮೇಲೆ ದಬ್ಬಾಳಿಕೆ ಮಾಡೋದಾಗಲಿ ಮಾಡಬಾರ್ದು. ಪೋಷಕರನ್ನು ವಿಧೇಯದಿಂದ ನಡೆದುಕೊಳ್ಳೋದನ್ನು ಪ್ರತಿಪಾದಿಸಿದೆ. ಯಾವ ಶಾಸನದಲ್ಲಿ ಹೇಳಿದೆ ಇದು? 11ನೇ ಒಂದು ಶಿಲಾಶಾಸನದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. 3ನೇ ಪಾಯಿಂಟ್ ನೋಡಿ. ಅಶೋಕನ ಧಮ್ಮ ಪರಿಕಲ್ಪನೆಯ ಮೂಲಕ ಧಾರ್ಮಿಕ ಸಹಿಷ್ಣುತೆಯನ್ನು ಪ್ರತಿಪಾದಿಸಿದನು. ಇದು ನೈತಿಕ ಆಡಳಿತಕ್ಕೇನಿದೆ? ಅಡಿಪಾಯವಾಗಿದೆ. ಅಂದರೆ ಎಲ್ಲರೂ ಸಮಾನರು, ಒಂದೇ. ಸೊ ಒಂದು ಧರ್ಮ ಹೆಚ್ಚು, ಇನ್ನೊಂದು ಧರ್ಮ ಕೀಳು ಅನ್ನೋ ಭಾವನೆ ಇರಬಾರ್ದು. ನಿಮ್ಮ ಮಧ್ಯೆ ಏನಿರಬೇಕು? ಒಂದು ಏಕತೆ ಇರಬೇಕು, ಭಾತೃತ್ವದ ಒಂದು ಭಾವನೆ ಇರಬೇಕು, ಸಾಮರಸ್ಯವಾಗಿರಬೇಕು ಜೀವನದಲ್ಲಿ. ಇದು ಯಾವ ಶಾಸನದಲ್ಲಿ ಹೇಳಿದೆ? 7ನೇ ಶಿಲಾಶಾಸನದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ವಾಸುದೇವ ಕುಟುಂಬಕಂ ಅಂತ ನಾವು ಏನು ಕರಿತೀವಲ್ಲ ಆ ಒಂದು ಕನ್ಸೆಪ್ಟ್ನು ಕೂಡ ಅಲ್ಲಿ ಹೇಳ್ತಾ ಬಂದಿದ್ದಾನೆ ಅಶೋಕ. ಸೊ ಧಾರ್ಮಿಕ ಸಹಿಷ್ಣುತೆ, ರಿಲಿಜಿಯಸ್ ಟಾಲರೆನ್ಸ್, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅನ್ನೋ ಭಾವನೆ, ಎಲ್ಲರೂ ನಮ್ಮ ಅಕ್ಕ ತಂಗಿಯರು, ಆ ಒಂದು ಭಾತೃತ್ವದ ಭಾವನೆ, ಅದರಿಂದ ಏನಾಗುತ್ತೆ? ಏಕತೆ ಮತ್ತು ಸಾಮರಸ್ಯ ಬೆಳೆಯುತ್ತದೆ ಅನ್ನೋ ಒಂದು ಪರಿಕಲ್ಪನೆಯನ್ನು ವಿವರಣೆ ಕೊಡ್ತಾ ಬರ್ತಾನೆ. ನಂತರ ಧಮ್ಮ ಪರಿಕಲ್ಪನೆಯು ರಾಜ ಪಾಲಿಸಬೇಕಾದ ರಾಜಧರ್ಮ. ರಾಜಧರ್ಮ ಅಂದ್ರೆ ಏನದು? ರಾಜ ತನ್ನ ಕಲ್ಯಾಣಕ್ಕಾಗಿ ಅಲ್ಲ, ತನ್ನ ಜನರ, ತನ್ನ ಒಂದು ನಾಗರಿಕರ ಒಂದು ಕಲ್ಯಾಣಕ್ಕಾಗಿ ಅವನೇನು ಮಾಡಬೇಕು? ಇವಾಗ ಕೆಲಸವನ್ನು ಮಾಡಬೇಕು, ಆಡಳಿತವನ್ನು ನಡೆಸಬೇಕು. ಸೊ 6ನೇ ಶಿಲಾಶಾಸನದಲ್ಲಿ ಏನಾಗಿದೆ? ರಾಜ ತನ್ನ ಪ್ರಜೆಗಳ ಒಂದು ಅಭಿವೃದ್ಧಿ, ಅವರ ಒಂದು ಸಂತೋಷ, ಅವರ ಒಂದು ಕಲ್ಯಾಣಕ್ಕೋಸ್ಕರ ಅವನು ಏನು ಮಾಡಬೇಕು? ಇವಾಗ ಕೆಲಸವನ್ನು ಮಾಡಬೇಕು. ಅವರಿಗೇನಾದರೂ ಕುಂದುಕೊರತೆಗಳಿದ್ದರೆ, ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆಯನ್ನು ಮಾಡಬೇಕು. ಸೊ ಪ್ರಜೆಗಳ ಕಲ್ಯಾಣ, ಸಂತೋಷದ ಪರವಾಗಿ ಆಡಳಿತವನ್ನು ನಡೆಸಬೇಕು ಎಂದು ಪ್ರತಿಪಾದಿಸಿದ ಎಷ್ಟನೇ ಶಾಸನ? 6ನೇ ಶಿಲಾಶಾಸನ. ಹೌದಾ? ನೆಕ್ಸ್ಟ್ ಪಾಯಿಂಟ್ ನೋಡಿ. 8ನೇ ಶಿಲಾಶಾಸನದ ಪ್ರಕಾರ ಚಕ್ರವರ್ತಿ ಏನು ಮಾಡಬೇಕು? ಧಮ್ಮ ಯಾತ್ರೆಗೆ ಹೋಗಬೇಕು. ತನ್ನ ರಾಜ್ಯದಲ್ಲಿ ಇರ್ಬೋದು, ಇಲ್ಲ ಬೇರೆ ರಾಜ್ಯಕ್ಕೂ ಅವನು ಏನು ಮಾಡ್ಬೋದು? ಯಾತ್ರೆಗಳನ್ನು ನಡೆಸಬೇಕು. ಇಲ್ಲಿ ಪ್ರವಾಸವನ್ನು ಹೋಗಬೇಕು. ಧಮ್ಮ ಯಾತ್ರೆ ಅಂದರೆ ಬುದ್ಧನ ಪರಿಕಲ್ಪನೆ ಏನಿತ್ತಲ್ಲ, ಅಹಿಂಸೆ ಇರ್ಬೋದು, ಬ್ರಹ್ಮಚಾರ್ಯ ಇರ್ಬೋದು, ಇದನ್ನೆಲ್ಲ 4 ನೋಬಲ್ ಟ್ರುತ್ಸ್ ಅಂತ ನಾವು ಕರಿತೀವಿ. ಜಗತ್ತಿನಲ್ಲಿ ದುಃಖ ಇದೆ, ದುಃಖನೇ ಆಸೆಯ ದುಃಖಕ್ಕೆ ಮೂಲ. ಆ ಒಂದು ನಾವು ದುಃಖದಿಂದ ಹೊರಗಡೆ ಬರಬೇಕಾದರೆ ಯಾವ ಒಂದು ದಾರಿಯಲ್ಲಿ ಹೋಗಬೇಕು? ಅಷ್ಟಾಂಗಿಕ ಮಾರ್ಗವನ್ನು ನಾವು ಏನು ಮಾಡಬೇಕು? ಪರಿಪಾಲನೆ ಮಾಡಿದಾಗ ಆ ದುಃಖದಿಂದ ನಾವು ಹೊರಗಡೆ ಬರ್ತೀವಿ, ನಮಗೆ ಮೋಕ್ಷ ಸಿಗುತ್ತೆ ಅಂತ ಈ ಒಂದು ಕೆಲವೊಂದು ಬೋಧನೆಗಳನ್ನು ಬುದ್ಧ ಏನು ನೀಡಿ ಹೋಗಿದ್ದಾರಲ್ಲ, ಆ ಬೋಧನೆಗಳನ್ನು ಜನರಿಗೆ ತಲುಪಿಸಬೇಕು. ಸೊ ಅದಕ್ಕೆ ಅವನೇನು ಮಾಡಬೇಕು? ಪ್ರವಾಸ ಹೋಗಬೇಕು, ಧಮ್ಮ ಯಾತ್ರೆಗಳಿಗೆ ಹೋಗಬೇಕು. ಧಮ್ಮ ಮಹಾಮಾತ್ರರು ಅಂತ ಕರೀತಾರೆ. ಧಮ್ಮ ಮಹಾಮಾತ್ರ ಅಂದರೆ ಇವ್ರು ಯಾರು? ಅಧಿಕಾರಿಗಳು. ಇವ್ರನ್ನ ಅವನು ಏನು ಮಾಡಬೇಕು? ನೇಮಕವನ್ನು ಮಾಡಬೇಕು.
ಬುದ್ಧನ ಒಂದು ಬೋಧನೆಗಳನ್ನು ಪ್ರಚಾರ ಮಾಡಲಿಕ್ಕೆ. ಸೊ ಇದರಿಂದ ಏನಾಯಿತು, ಬೇರೆ ಬೇರೆ ರಾಜ್ಯದಲ್ಲಿ ಯಾವ ಥರ ಒಂದು ಸಂಸ್ಕೃತಿ ಇದೆ, ಅವರು ಏನು ಭಾಷೆಯನ್ನು ಬಳಕೆ ಮಾಡ್ತಾರೆ ಅನ್ನೋದ್ರನ್ನು ನಮಗೆ ತಿಳಿಯುತ್ತೆ. ಸೊ ಇದರಿಂದ ಏನಾಗುತ್ತೆ, ಜಾಗತಿಕ ಪೌರತ್ವ, ಯೂನಿವರ್ಸಲ್ ಸಿಟಿಸನ್ಶಿಪ್, ಅಂದರೆ ಜಗತ್ತಿನಲ್ಲಿ ಏನು ಬದುಕ್ತಾ ಇದ್ದೀವಲ್ಲ ನಾವು ಎಲ್ಲರೂ ಒಂದೇ ಅನ್ನೋ ಮನೋಭಾವನೆ ಏನಾಗುತ್ತೆ, ಬೆಳೀತಾ ಬರುತ್ತೆ. ಸೊ ಈ ಒಂದು ಏನು ಪ್ರವಾಸದಿಂದ ಅವನೇನು ಬೋಧನೆಗಳನ್ನು ಪ್ರಚಾರ ಮಾಡ್ತಾನಲ್ಲ, ಅಶೋಕ ಇರ್ಬೋದು, ರಾಜ ಇರ್ಬೋದು, ಇಲ್ಲ ಧರ್ಮ ಮಹಾಮಾತ್ರರು ಇರ್ಬೋದು, ಇದು ಏನಾಗುತ್ತೆ, ಜಾಗತಿಕ ಪೌರತ್ವದ ಪರಿಕಲ್ಪನೆಗೆ ನಾಂದಿ ಆಯಿತು. ಎಲ್ಲರೂ ನಾವು ಒಂದೇ ಅನ್ನೋದು. ಉದಾಹರಣೆ ತಗೊಳ್ಳೋದಾದರೆ ಇವಾಗ ಬುದ್ಧಿಸಮ್ ಅನ್ನೋದು ಶ್ರೀಲಂಕಾದಲ್ಲಿದೆ, ಟಿಬೇಟಲ್ಲಿದೆ, ನೇಪಾಳದಲ್ಲಿದೆ, ಚೈನಾದಲ್ಲಿದೆ, ಹೌದು ತಾನೆ? ಪೌರತ್ವದ ಒಂದು ಏನು ಪರಿಕಲ್ಪನೆಗೆ ನಾಂದಿ ಆಯಿತು ಅಂತ ಹೇಳ. ಇದರ ನಂತರ ಉಪಸಂಹಾರದಲ್ಲಿ ನೀವೇನು ಬರೀಬೇಕು, ಈ ಒಂದು ಧಮ್ಮ ಪರಿಕಲ್ಪನೆ ಇವಾಗ ಅಂದರೆ ಪ್ರಸಕ್ತಿನ ಇವಾಗ ಸಮಕಾಲಿನಲ್ಲಿ ಏನಾದರೂ ಅದರ ರೆಲಿವೆನ್ಸ್ ಇದೇನು, ಪ್ರಸಕ್ತತೆ ಇದೇನು ಅನ್ನೋದನ್ನು ನೀವು ಇಲ್ಲಿ ಉಲ್ಲೇಖ ಮಾಡ್ಬೋದು. ಆಡಳಿತದಲ್ಲಿ ನೀವು ಅದರ ಅವಶ್ಯಕತೆ ಇದೇನಾ, ಉದಾಹರಣೆ ತಗೊಳ್ಳೋದಾದ್ರೆ ನೀವು ಯುಕ್ರೇನ್ ರಷ್ಯಾ ವಾರು, ಅಲ್ಲಿ ಅವನು ಏನಿದ್ದಾರೆ ಅಹಿಂಸೆ, ಅದ್ರ ಬಗ್ಗೆ ನೀವು ಆ ಒಂದು ಪರಿಕಲ್ಪನೆ ಇವಾಗಿನ ಸಮಕಾಲಿನಲ್ಲಿ ಹೇಗೆ ಒಂದು ಪ್ರಸಕ್ತತೆ ರೆಲಿವೆನ್ಸ್ ಇದೆ ಅಂತ ಉತ್ತರವನ್ನು ಕೊನೆಗೊಳಿಸ್ಬೋದು. ಅಶೋಕನ ಧರ್ಮವು ಮೌರ್ಯ ಸಾಮ್ರಾಜ್ಯದ ಮೇಲೆ ಅದರ ಆಡಳಿತದ ಮೇಲೆ ಏನಾಗಿತ್ತು, ಪ್ರಭಾವವನ್ನು ಬೀರಿತ್ತು. ಹೇಗೆ ಒಂದು ರಾಜಧರ್ಮವನ್ನು ನೀವು ಪಾಲನೆ ಮಾಡಬೇಕು ರಾಜನಾದವನು ಅಂತ ಹೇಳ್ಬಿಟ್ಟು. ಅದರ ನಿರಂತರ ಮಹತ್ವವು ಸಮಕಾಲೀನ ಜಗತ್ತಿನಲ್ಲಿ ನೈತಿಕ ಆಡಳಿತ, ಸಾಮಾಜಿಕ ಸಾಮರಸ್ಯ, ಜವಾಬ್ದಾರಿಯುತ ಪೌರತ್ವವನ್ನು ಪ್ರೇರೇಪಿಸುತ್ತದೆ. ಅಂದರೆ ನಾವು ಇವಾಗ ಯಾವುದೇ ಒಂದು ದೇಶ ಇರಲಿ, ಅದೇನು ಮಾಡುತ್ತೆ, ಇವಾಗ ಅವರ ಜನರಿಗೆ ಹಕ್ಕುಗಳು ನೀಡ್ತಾ ಬಂದಿರುತ್ತೆ. ಅದರ ಜೊತೆಗೆ ಏನಾಗುತ್ತೆ, ನಮ್ಮ ಒಂದು ಕೆಲವೊಂದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ ನಾವು, ಕರ್ತವ್ಯಗಳಿರುತ್ತೆ, ಅದನ್ನು ಕೂಡ ನಾವು ಪಾಲನೆ ಮಾಡಬೇಕನ್ನೋದು ಧಮ್ಮ ಏನಾಗುತ್ತೆ ಹೇಳುತ್ತೆ. ಸಹಾನುಭೂತಿ ಮತ್ತು ಅಹಿಂಸೆ, ಕಂಪ್ಯಾಷನ್ ಆ್ಯಂಡ್ ನಾನ್ ವೈಲೆನ್ಸ್. ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಒಂದು ಸಹಾಯ ಮಾಡೋದೆಲ್ಲಿ, ನಾನ್ ವೈಲೆನ್ಸ್ ಅಹಿಂಸೆಯಿಂದ ನಡ್ಕೊಳ್ಳೋದೆಲ್ಲಿ. ಧಮ್ಮದ ತತ್ವಗಳು ಸಮಕಾಲಿನಲ್ಲಿ ಪ್ರಸ್ತುತೆಯನ್ನು ಹೊಂದಿವೆ. ಈ ಥರ ಒಂದು ಪಾಸಿಟಿವ್ ಆಗಿ ನಿಮ್ಮದು ಉಪಸಂಹಾರ ಇರಬೇಕು, ವಿಜನರಿ ದೂರದೃಷ್ಟಿಯಿಂದ ಕೂಡಿರಬೇಕು, ಪಾಸಿಟಿವ್ ಆಗಿರಬೇಕು. ಈ ಥರ ಒಂದು ಏನು ಮಾಡಿ ನೀವು ಉಪಸಂಹಾರವನ್ನು ಬರೆದು ನಿಮ್ಮ ಉತ್ತರವನ್ನು ಕೊನೆಗೊಳಿಸಬೇಕು. ಸೊ ಅದಕ್ಕೆ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಆಚಾರ್ಯ IASದಲ್ಲಿ ಲಕ್ಷ್ಯ ಅನ್ನೋ ಒಂದು ಪ್ರೋಗ್ರಾಮ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ 2 ಟೆಸ್ಟ್ ಕೂಡ ಮುಗಿದಿದೆ. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ, ಇಂಗ್ಲೀಷಲ್ಲಿ ಒಂದು ಕೊಟೇಶನ್ ಇದೆ, ಏನಂತ, ಸೊ ಇಫ್ ಯು ಸ್ವೆಟ್ ಇನ್ ಪೀಸ್ ಯು ವಿಲ್ ಬ್ಲೀಡ್ ಲೆಸ್ ಇನ್ ದ ವಾರ್. ಅಂದರೆ ನೀವು ಶಾಂತಿಯಿಂದ ಇದ್ದಾಗ, ಕೆಲಸ ಮಾಡಿದಾಗ, ಬೆವರನ್ನು ಹರಿಸಿದಾಗ ಏನಾಗುತ್ತೆ, ನೀವು ಆ ಒಂದು ಯುದ್ಧದಲ್ಲಿ ಕಡಿಮೆ ರಕ್ತವನ್ನು ಸುರಿಸ್ತೀರ. ಸೊ ವಿ ಆರ್ ರೆಡಿ ಟು ಮೇಕ್ ಯು ಸ್ವೆಟ್ ಸೊ ದ್ಯಾಟ್ ಯು ಬ್ಲೀಡ್ ಲೆಸ್ ಇನ್ ದ ಎಕ್ಸಾಮ್. ಸೊ ಇಲ್ಲಿ ಬಂದಾಗ ನಾವು ನಿಮ್ಗೆ ಯಾವ ಥರ ಉತ್ತರವನ್ನು ಬರೀಬೇಕು ಅಂತ 1 to 1 ನಿಮ್ಗೆ ಏನು ಮಾಡ್ತೀವಿ, ನೀವು ಪ್ರಶ್ನೆಯನ್ನು ಅಂದರೆ ಟೆಸ್ಟ್ಗಳನ್ನ ಬರೆದಾಗ ಕುಂದಿಸ್ಕೊಂಡು ನಿಮ್ಗೆ ಏನು ಮಾಡ್ತೀವಿ, ಮೆಂಟರ್ಶಿಪ್ನ ಕೊಡ್ತೀವಿ ನೀವು. ಸೊ ಈ ಥರ ನೀವು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅಂದರೆ, ಪ್ರೆಸೆಂಟೇಷನಲ್ಲಿ ಮಿಸ್ಟೇಕ್ಸ್ ಇರುತ್ತೆ, ಇಂಟ್ರೊಡಕ್ಷನಲ್ಲಿ ಮಿಸ್ಟೇಕ್ ಮಾಡ್ತೀವಿ, ಪ್ರೆಸೆಂಟೇಷನ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿರುತ್ತೆ, ಫ್ಯಾಕ್ಟ್ಸ್ ಬರೆದಿರೋದಿಲ್ಲ, ಕಂಟೆಂಟ್ ಚೆನ್ನಾಗಿರುತ್ತೆ, ಆದರೆ ಕರೆಕ್ಟ್ ಪ್ರಾಪರ್ ಸ್ಟ್ರಕ್ಚರಲ್ಲಿ ಇರೋದಿಲ್ಲ. ಸೊ ಓಲ್ಡ್ ಲಿಮಿಟ್ನ ಎಕ್ಸೀಡ್ ಮಾಡ್ತಾ ಇರ್ತೀರ. ಒಂದು ಪ್ರಶ್ನೆಯಲ್ಲಿ 2 ಭಾಗ ಇರುತ್ತೆ ಅಂತ ಹೇಳಿದೆ, ಒಂದು ಭಾಗನ ಕರೆಕ್ಟ್ ಆಗ್ಬೋದು, ಇನ್ನೊಂದು ಭಾಗ ನೆಗ್ಲೆಕ್ಟ್ ಮಾಡೋದು, ಈ ಥರ ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀರ. ಇನ್ನೂ ಸಮಯ ಇದೆ, ಆಚಾರ್ಯ IASಗೆ ಬಂದುಬಿಟ್ಟು ಏನು ಮಾಡಿ, ನಿಮ್ಮ ಒಂದು ತಪ್ಪುಗಳನ್ನ ಇಲ್ಲೇ ತಿದ್ದುಕೊಂಡು ಈ ಒಂದು ತಪ್ಪುಗಳು ಮುಂದೆ ಎಕ್ಸಾಮ್ ಹಾಲಲ್ಲಿ ಆಗದೇ ಇರತಕ್ಕಂಥ ನೋಡ್ಕೋಬೋದು. ಸೊ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೂ ಕೂಡ, ನಿಮಗೇನಾದರೂ ಡೌಟ್ಸ್ ಇದ್ದರೂ ಕೂಡ ಆಚಾರ್ಯ IASಗೆ ಸೆಂಟ್ರಿಗೆ ಬಂದು ನೀವು ಫ್ಯಾಕಲ್ಟಿ ಜೊತೆನೂ ಮೀಟ್ ಮಾಡ್ಬೋದು. ಅದ್ರ ಜೊತೆಗೆ ಕಾಲ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ನಿಮ್ಮ ಒಂದು ಸಮಸ್ಯೆಗಳನ್ನು ಅಥವಾ ಡೌಟ್ಸ್ಗಳನ್ನ ಕ್ಲಿಯರು ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.